ಬರೆಯೋದಕ್ಕೂ ಸಿಗುತ್ತೆ ವಿಷಯ. ಖಂಡಿತ ಖಂಡಿತ ತೋರಿಸ್ತೀವಿ ಸರ್, ಖಂಡಿತ ಸರ್. ರಿಲೀಸ್ ಬಿಫೋರ್ ನಾವು ಡೇಟ್ ಫಿಕ್ಸ್ ಮಾಡ್ತೀವಿ. ಈಗ ಏನಂದ್ರೆ ಒಂದು ನೆಕ್ಸ್ಟ್ ವೀಕ್ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳಿದೆ, ಅವೆಲ್ಲ ನೋಡ್ಕೊಂಡು ಈಗ ನಾವಿನ್ನ ಕನ್ಫ್ಯೂಷನ್ ಅಲ್ಲಿ ಇದೀವಿ. ನಾವೇ ರಿಲೀಸ್ ಮಾಡೋದಾ ಅಥವಾ ಡಿಸ್ಟ್ರಿಬ್ಯೂಟರ್ ಕೊಡೋದಾ? ಸುಮ್ನೆ ಈಗ ಅವ್ರಿಗೆಲ್ಲ ಥ್ರೆಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಈಗ ನಮ್ಗೆ ಮಾಡ್ತಾ ಇದಾರೆ ಅಂದ್ರೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಇನ್ನು ಅವ್ರಿಗೆ ಮಾಡ್ತಾರೆ. ಯಾಕೆ ಅವ್ರ ಸಮಸ್ಯೆ ಅಂತ ಡೈರೆಕ್ಟ್ ಥ್ರೆಟ್ ಮಾಡ್ತಾ ಇದಾರೆ ಅಂತ ಹೇಳಿದ್ರಿ. ಎಷ್ಟು ಜನ ಡಿಸ್ಟ್ರಿಬ್ಯೂಟರ್ನ ಅಪ್ರೋಚ್ ಮಾಡಿದ್ರಿ ಡಿಸ್ಟ್ರಿಬ್ಯೂಟರ್ಸ್ನ ನೀವು? ಜೊತೆಗೆ ಅವ್ರನಿಂದ ರಿಪ್ಲೈ ಏನ್ ಬಂತು? ಅಂದ್ರೆ ನಮ್ಗೆ ಬೆದರಿಕೆ ಬರ್ತಾ ಇದೆ ಅನ್ನೋದು ಬಂದಿದ್ಯಾ ಸರ್? ಒಂದು 3-4 ಜನ ಭೇಟಿ ಆಗಿದ್ರು, ಅವರೇನೆ ವಾಲಂಟ್ರಿ ಆಗಿ ಫೋನ್ ಮಾಡಿದ್ರು. ಒಬ್ರು ಧೈರ್ಯ ತೋರಿಸಿದ್ರು, ಕೆಲವ್ರು ಇನ್ನ ನಮಗೆ ಒಂದು ದೊಡ್ಡ ಚಾನಲ್ ಜೊತೆನೆ ಎಲ್ಲ ಆಗಿ ಎಲ್ಲ ಅಗ್ರಿಮೆಂಟ್ ಸ್ಟೇಜ್ ಅಲ್ಲಿ ಬಂದಿತ್ತು. ಅದಕ್ಕೂ ನಾನು ಫೋನ್ ಮಾಡಿ ಹೇಳಿದ್ದಾರೆ, ನಿರ್ಮಾಪಕರೇ ಹೇಳ್ತಾರೆ. ಹೇಳಿ ಸರ್. ಅದು ಹಿಂದಿಗೆ ವ್ಯಾಪಾರ ಆಗೋಗುತ್ತೆ ನಮ್ದು ಸಿನಿಮಾ. ವ್ಯಾಪಾರ ಆದ್ರೆ ಕರೆಕ್ಟಾಗಿ ಸ್ಟೇ ಬಂದಿತ್ತು. ಆ ಸ್ಟೇ ವೆಕೇಟ್ ಆಗುತ್ತೆ ಅಂತ ಅವ್ರಿಗೂ ಗೊತ್ತಿತ್ತು. ಸ್ಟೇ ವೆಕೇಟ್ ಆಗುತ್ತೆ, ಮಾಡೋಣ ಧನುಷಿ ಮಾಡೋಣ ಅಂತ ಹೇಳಿದ್ರು ಅವರು. ಇಲ್ಲಿಂದ ಯಾರೋ ಫೋನ್ ಮಾಡ್ಬಿಟ್ಟು ಸಿನಿಮಾ ತಗೊಂಬೇಡಿ ಅದನ್ನ ಅಂತ ಹೇಳಿದ್ದಾರೆ. ಸಿನಿಮಾ ತಗೊಂಬೇಡಿ, ಅದು ರಿಲೀಸ್ ಆಗಲ್ಲ, ಸಿನಿಮಾ ತಗೊಳಕ್ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ಯಾರು ಅಲ್ಲ, ಡಿಸ್ಟ್ರಿಬ್ಯೂಟರ್ ಅಥವಾ ಯಾರೋ ಪರ್ಟಿಕ್ಯುಲರ್ ವ್ಯಕ್ತಿ ಹೇಳಿದ್ರು ಅಂತ ನನ್ಗೆ ಯಾರು ಯಾರು ಹೇಳಿರ್ತಾರೆ ಅಂತ ನನ್ಗೆ ಹೆಂಗ್ ಗೊತ್ತು ಮೇಡಮ್? ಅವ್ರಿಗೆ ಫೋನ್ ಮಾಡಿ ಹೇಳಿದ್ದಾರೆ. ಹಿಂದಿ ನಾನು ಮಾರ್ಕೆಟಿಂಗ್ ಅವ್ರ ಹತ್ರ ಮಾತಾಡಿದ್ನಲ್ಲ, ಆ ಕಂಪ್ನಿಗೆ ಫೋನ್ ಮಾಡಿ ಯಾರೋ ಹೇಳಿದ್ದಾರೆ. ಯಾರು ಅಂತ ಗೊತ್ತಿಲ್ಲ ನನಗೆ, ಯಾರು ಹೇಳಿದ್ರು ಅಂತ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್.